ನನ್ನ ಮೇಲೆ ಎಗರಾಡ್ತಿರಲ್ವಾ? ನನ್ನ ಕಂಡ್ರೆ ನಿಮ್ಗೆ ಹಂಗು ಹಿಂಗು ಆಡಿಸ್ತದಲ್ವಾ ನಿಮ್ಗೆ? ಮನೆ ಬಿಟ್ಟು ಹೋಯ್ತೀನಿ. ನಾನಂತೂ ಇರಕ್ಕಿಲ್ಲ. ನನ್ನೇ ನೀವು ಹೋಗಂಗಿದ್ರೆ ಹೋಗೆಲ್ಲೇ ಅಂತ ಹೇಳಿದ್ರಿ ಅಲ್ವಾ? ಹೋಯ್ತೀನಿ ಹೋಯ್ತೀನಿ. ಏನಾರ ಮಾಡ್ಕೊಳ್ಳಿ. ನಿಮ್ಗೆ ಸೊಸೆಗಿನ ಮಗಳೇ ನೀವು ಮುಖ್ಯ ಅಲ್ವಾ? ಆಯ್ತು ಬಿಡಿ, ಆಯ್ತು. ನಿಮ್ಮ ಮಗಳನ್ನೇ ಮನೆ ಇಟ್ಕೊಂಡು ಏನಾರ ಮಾಡ್ಕೊಳ್ಳಿ. ನಾನು ಏನಂದೆ ಅಂತ ಹೇಳ್ಬಿಟ್ಟು ಬೀದಿನಾಗ ಮರುವಾದಿ ಕಳಿಬೇಕಿತ್ತು ನಂದು. ಏನಾರ ಒಂದು ಕ್ಷಣ ಇಲ್ಲಿ ಇದ್ಬಿಟ್ರೆ ಕೇಳಿ. ನಾನಂತೂ ಇರಕ್ಕಿಲ್ಲ, ಏನೂ ಇಲ್ಲ. ನಿಮ್ಮ ಪಾಡು ನೀವು ನೆಮ್ಮದಿಯಾಗಿರ್ರಿ. ನಾನಿಲ್ಲ ಅಂದ್ರೆ ನೀನು ಮನೆಗಿರಲ್ಲ, ನೆಮ್ಮದಿಯಾಗಿರ್ತೀರ. ನೆಮ್ಮದಿಯಾಗಿರ್ರಿ ಎಲ್ಲನೂ. ಏಯ್ ಹೋಗಲೇ, ನೀನಿದ್ರೆ ತುಂಡು ಬೀಳ್ಬೇಕಾಗಿಲ್ಲ. ಏನು ಇವಳಿಂದನೇ ನೀ ಸಂಸಾರ ನಡೆಯೋದು, ಮನೆ ನಡೆಯೋದು. ನಂಗೆ ಬಿಲ್ಡಪ್ ಕೊಡ್ತಾಳೆ. ಬಿಲ್ಡಪ್ಪ ಇವಳು ಬಿಲ್ಡಪ್ ಹಾಕಿಷ್ಟು ಬೆಂಕಿ ಯಾಕ? ಏಯ್ ಹೋಗಿ ಸುಮ್ಕೆನೆ ನೀಯಾ ನಂದೆಲ್ಲಿಕ್ಲಿ ಅಂತ ಹೇಳಕ್ ಬಂದ್ಬಿಟ್ಲು. ಹೂನೇ, ನನ್ನ ಮಗಳಂದ್ರೆ ನನಗೆ ಇಷ್ಟ. ಏನೇ ಮಾಡ್ತೀಯಾ? ಅವಳಿಂದನೇ ನೀ ನನಗೆ ನೆಮ್ಮದಿ. ನಿನ್ನಿಂದ ನನಗೇನು ನೆಮ್ಮದಿ ಅಲ್ಲ ನೋಡು. ನನ್ನ ಮಗಳ ಬಗ್ಗೆ ಮಾತಾಡೋರು ಯಾರನ್ನ ಮನೆಯಾಗಿರೋ ಅವಶ್ಯಕತೆ ಇಲ್ಲ. ನನ್ನ ಮಗಳಂದ್ರೆ ನನಗೆ ಪಿರಾಣ, ನನ್ನ ಮಗಳಂದ್ರೆ ನನಗೆ ಇಷ್ಟ ಅಷ್ಟೇನೇ ನೀಯ. ಅದಕ್ಕೆ ಅಲ್ವಾ ಹೇಳ್ತಿರೋದು, ನಾನು ಒಯ್ತೀನಿ ಒಯ್ತೀನಿ ಅಂತ ಹೇಳ್ಬಿಟ್ಟು. ನಾನು ಒಯ್ತೀನಿ, ಒಂದು ಗಳಿಗೇನು ಇಲ್ಲಿರಕ್ಕಿಲ್ಲ ನಾನು. ಲೇಪದಿ ಶುರು ಮಾಡ್ಕೊಂಡ. ಏನ್ರಿ ನೀವು ಹಿಂಗಂತಿರಲ್ಲ, ಶುರು ಮಾಡ್ಕೊಂಡ್ರ ಅಂತ ಹೇಳ್ಬಿಟ್ಟು? ಹಂಗಾರ ನಾನ್ ಶುರು ಮಾಡ್ಕೊಂಡಿವ್ನಿ ಅಂತನ? ಆ ನಾನ್ ಶುರು ಮಾಡ್ಕೊಂಡಿದ್ದೀನ? ನಾನೇನು ಜಗಳ ಮಾಡ್ತಾ ಇವನ? ನಾನೇನು ಮಾಡ್ತಾ ಇವನಿ ನಾನು? ನೋಡಿ, ನನಗೆ ಮಾತ್ರ ತಿಕ್ಲತ್ತಿಸ್ಬೇಡಿ. ನನಗೆ ನಾನೇನೋ ಮಾಡ್ತಿದ್ದೀನಿ ಅನ್ನಂಗೆ ಹೇಳ್ತಿರಲ್ಲ ನೀವು. ಮಾಡೋದೆಲ್ಲ ಅವಳಲ್ಲ ನಿಮ್ಮ ತಂಗಿ, ಇವಳನೇನಿಯ ಮಾಡೋದು. ನೋಡಿ, ಅವ್ರ ಗಂಡ ಫೋನ್ ಹಾಕಿದ್ರು, ಅದನ್ನ ಹೇಳ್ದೆ ಅಷ್ಟೇನೇನಿಯ. ಅಷ್ಟಕ್ಕೇನೇನಿಯ ಇಷ್ಟೆಲ್ಲ ದೌಲತ್ತು ನಾಟಕ ಮಾಡ್ಕೊಂಡು ನನ್ನ ಮೇಲೆ ನೀ ಎಗ್ರಾಡಕ್ಕೆ ಬತ್ತಾವಳಲ್ಲ ಮೊಳ್ ಮಿಂಚುಳ್ಳಿ. ನೋಡಿ, ನಾನಿರಕ್ಕಿಲ್ಲ ಮನೆಯಾಗೆ. ನೀವು ನಿಮ್ಮ ತಂಗಿನ ಮನೆಗಿರ್ಸ್ಕೊಂಡು ನೆಮ್ಮದಿಯಾಗಿರ್ರಿ. ನನ್ನೇ ನೀ ಬೀದಿನ ನಿಂತ್ಕೊಂಡು ಎಲ್ಲರ ಮುಂದೆ ಮಾನ ಮುರುವದಿ ಎಲ್ಲ ಕಳ್ದವಳೆ. ಈ ಮನೆಗೆ ಒಂದು ಕ್ಷಣ ಇರಕ್ಕಿಲ್ಲ ನಾನಂತೂ. ಹೋಯ್ತೀನಿ, ಎಲ್ಲರ ಹೋಯ್ತೀನಿ. ಯಾರು ಹುಡುಕ್ಬೇಡಿ ನನ್ನಂತಂದ್ರೆ. ಹೆಂಗನ ಮಾಡ್ಕೊಂಡು ಹೋಯ್ತೀನಿ ನಾನು. ಅದಕ್ಕೆ ಯಾರ ಸವಸನು ಬೇಡ ಅಂತ ಬಟ್ಟೆ ಎಲ್ಲ ತುಂಬ್ಕೊಂಡಿವ್ನಿ ಬ್ಯಾಗ್ಗೆ. ನಿಮ್ ಸವಸನೇ ಬೇಡ ನನಗೆ. ನೋಡುವ, ಇದೆಲ್ಲ ಆಗ್ದಿರೋ ಕೆಲಸ. ಸುಮ್ಕಿರು, ಮನೆ ಸಂಸಾರ ಅಂದ್ಮೇಲೆ ಗೊತ್ತವೆ. ಅಷ್ಟಕ್ಕೇನೆ ನೀನು ಪಾಪ ಮಾಡ್ಕೊಂಡು ಹೋಯ್ತೀನಿ ಹೋಯ್ತೀನಿ ಅಂತ ಹೊಂಟ್ರೆ ಹೆಂಗೆ ಹೇಳು? ಹೋಯ್ತೀನಿ ಅಂದ್ರೆ ಹೋಯ್ತೀನಿ. ನಿಮ್ಗೇನ್ ಕಷ್ಟ ಇವಾಗ? ನಾನು ಹೋಯ್ತೀನಿ. ಹೋಗ್ಲಿ ಬಿಡ್ಲ ಮೂದೇವಿ, ಹೋಗ್ಲಿ ಬಿಡು. ನೀನೇನು ಎಂಡ್ರಿಗೇನು ಇದು ಹಿಡ್ಕೊಂಡು ಕುಂತಿದ್ಯಾ? ಬಕೆಟ್ ಹಿಡ್ಕೊಂಡು ಇರು ಅಂತ ಹೇಳ್ಬಿಟ್ಟು. ಹೆಂಗ್ಸಾದವಳು ಅವಳೆ ಹೋಯ್ತೀನಿ ಅನ್ಬೇಕಾದ್ರೆ ಗಂಡ್ಸಾದ ನೀನು ಹೆಂಗಿರ್ಬೇಕು? ಹೋದ್ರು ಆಗಲೇ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬೇಕು. ಅವಳಿಗೇನೆಯ ತವ್ರ ಮನೆಗೆ 4 ದಿನ ಉಗಿತಾರಲ್ಲ ಎಲ್ಲರೂ, ಅವಾಗ ಅವಳಿಗೆ ಪ್ರಜ್ಞೆ ಬರ್ತದೆ. ಏನು ಮಾಡಬೇಕು ಹೋಗ ನನ್ನ ಗಂಡನ ಮನೆಗೆ ಅಂತ ಅವಾಗ ಪ್ರಜ್ಞೆ ಬರುತ್ತೆ ಅವಳಿಗೆ. ನೀನೇನು ತಡಿಯಕ್ಕೆ ಹೋಗ್ಬೇಡ, ಸುಮ್ಮನಿರು. ಹೋದ್ರೆ ಹೋಯ್ತಾಳ ಅವಳೇ ನೆನೆಯ. ನೀನು ಹಿಂಗೆ ಮಾಡಿ ನೆನೆಯ ನಿನ್ನ ಎಂಡ್ರ ತಲೆ ಮೇಲೆ ಕುಂತಿರೋದು. ಲೇಪದಿ ಲೇ, ಅಯ್ಯೋ ನಿಮ್ದು ಯಾವಾಗೂ ಜಗಳ ಇದ್ದಿದ್ದೇನೆ ನೀಯ. ಹೋಗಿ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬತ್ತೀಯ. ಹೇಳಿದ್ರು ಕೇಳಕ್ಕಿಲ್ಲ ಇವಳು. ಏನೋ ಒಂದೊಂದು ಕಿತಾಪತಿಗಳು ಮಾಡ್ಕೊತಾನೆ ಇರ್ತೀರ. ಅಮ್ಮೋ, ನೀನ ಸುಮ್ಮನಿರಕ್ಕಾಗಲ್ವಾ? ಅಯ್ಯೋ, ಏನಾರ ಒಂದು ಮಾಡ್ಕೊಂಡು ನನಗೆ ನಿಮ್ದು ಇಲ್ದಿದಂಗೆ ಮಾಡಲಿಲ್ಲ ಅಂದರೆ ನಿಮ್ಗಂತೂ ಸಮಾಧಾನನೇ ನೀ ಆಗಕ್ಕಿಲ್ಲ. ನಿಮ್ಗಂತೂ ಎಷ್ಟು ಆಡ್ತೀರ ನೀವು ಅಂದರೆ. ಅಯ್ಯೋ ಬುಡಿ, ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ನೀಯ. ಏನ್ಲ ಬೊಗಳ್ತಿದ್ಯಾ? ಎಂಟಿ ಪರ ಮಾತಾಡ್ತಿದ್ಯಾ? ನೀನು ಎಂಟಿ ಪರ ನೀನು ಎಂಟಿ ಏನು ದೊಡ್ಡದಾಗಿ ಇಡ್ರೂಸ್ ಮಾಡೋಗ್ತಾಳೆ ಅಂತ ಎಂಟಿ ಪರ ಮಾತಾಡ್ತಿದ್ಯಾ? ಮಗನೇ ಮುಚ್ಕೊಂಡು ಹೋಗು. ಓಹೋ, ಏನು ಗಂಡ್ಸಾದನು ಎಂಡ್ರು ಹೇಳ್ದಂಗೆ ಕೇಳ್ಕೊಂಡೆಲ್ಲ ಬಿದ್ದಿರೋದು. ನೀನು ಹೇಳ್ದಂಗೆ ನೀನು ಎಂಡ್ರು ಕೇಳಬೇಕು. ಅದು ಬಿಟ್ಬಿಟ್ಟು ಅವಳು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾನೆ ಮೂದೇವಿ ನನ್ನ ಮಗ. ನಿನ್ನ ತಂಗಿ ಕಂಡ್ಲ ಮುಖ್ಯ, ಎಂಡ್ರಲ್ಲ. ನನಗೇನು ಆಗ್ಬೇಕಿಲ್ಲ. 3 ದಿನ ಬಿಟ್ಕೊಂಡು ನೀನು ಎಂಡ್ರನ್ನ ಕರ್ಕೊಬಿಟ್ಟು ಬಾ ಅಂತ ಹೇಳ್ತಿಯಲ್ಲ, ಆವಾಗ ಮಾತಾಡ್ತೀನಿ. ಹೋಗೋಗ್ಲಾ? ನಾನು ಯಾಕೆ ಹೇಳಿ ಎಂಡ್ರನ್ನ ಕರ್ಕೊಂಬ ಅಂತ ಹೇಳ್ಬಿಟ್ಟು ಅವಳೇ ದಿಮಾಕಾಗ ಹೊಂಟಿರ್ಬೇಕಾದ್ರೆ ನಾನೇ ನೋಡಿ ಕೈ ಕಾಲು ಹಿಡ್ಕೊಬಿಟ್ಟು ನಾನು ಬಾಬಾ ಅಂತ ಕರಿತೀನಿ ಅಂತ ಅನ್ಕೊಬಿಟ್ಟವ್ರೆ. ನಾನು ಯಾಕೆ ಕರೀಲಿ? ನೋಡು, ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ಏನೋ ಒಂದು ಮಾಡಿದ್ಲು ಅಂತ ಹೇಳ್ಬಿಟ್ಟು ಓದಳು ಅಂದ್ಕೊಂಡು ಸುಮ್ಮನಾಗು. ಹೋದ್ರೆ ಹೋಗ್ಲಿ ಬಿಡು. ನೀನು ಯಾಕೆ ಯೋಚನೆ ಮಾಡ್ತೀನೋ? ಹೋಯ್ತಾಳ ಹೋಗ್ಲಿ. ನಿನ್ನ ಅದಕ್ಕೆಲ್ಲ ಯೋಚನೆ ಮಾಡಬೇಡ. ಹೋಗಿ ಚೆನ್ನಾಗಿ ಮಾಡ್ಕೊಂಡು ಉಣ್ಕೊಂಡು ತಿನ್ಕೊಂಡಿರು. ಬೇಕಾದ್ರೆ ಅವಳೇ ಬತ್ತಾಳೆ, ಇಲ್ಲ ಅಂದರೆ ಹೋಯ್ತಾಳೆ. ನೀನು ನೋಡಿ, ಅಮ್ಮ ನನ್ನ ಮಗಳು ಮ್ಯಾಗಿ ಅಂತ ಹೇಳ್ತಿದ್ಲು ಕಣಮ್ಮ. ಮ್ಯಾಗಿಯ ಮಾಡಿಕೊಡು. ಅದ್ಯಾ ಮ್ಯಾಗಿನೋ ಗೂಗಿನೋ ನಂಗೆ ಮಾಡಕ್ಕೆ ಬರಕ್ಕಿಲ್ಲ ಕಣಮಿ. ಅದೇನೋ ಮಾಡ್ಕ. ಅವಳು ಓದ್ಲು ನೋಡಿ ನೀನು ಒಳಗಡಿಕೆ. ಓದಕ್ಕ, ನಿಮ್ ಜಗಳದ ವಿಷಯ ಎಲ್ಲ ಗೊತ್ತಾಯ್ತು. ಜಗಳ ಮಾಡ್ಕೊಂಡು ಹೋಯ್ತಾ ಇದೆಯಂತೆ ಗಂಡನ ಮನೆ ಬಿಟ್ಬಿಟ್ಟು ತವ್ರ ಮನೆಗೆ. ಅಕ್ಕೋ, ನೀನೇ ಹೋಗ್ಬಿಟ್ರೆ ಹೆಂಗಕ್ಕ? ಎಲ್ರನ್ನೂ ಬೆದರ್ಸ್ಕೊಂಡು ಎಲ್ರಿಗೂ ಪಿಲಾನ್ ಹೇಳ್ಕೊಟ್ಟು ಓಡಾಡ್ತಿರೋಳು. ನೀನೇನು ಹಿಂಗೆ ನಾದ್ನಿಗೆ ಎದ್ಕೊಂಡು ಓಡೋಗ್ಬಿಟ್ರೆ ಹೆಂಗಕ್ಕ? ಏನಾರ ಒಂದು ಪಿಲಾನ್ ಮಾಡಿದ್ರಾಗದಮ್ಮ. ನೀನು ನಾದ್ನಿನ ಮನೆ ಬಿಟ್ಟು ಓಡ್ಸಕ್ಕೋ, ಇಲ್ಲ ಏನೋ ಒಂದು ಮಾಡಕ್ಕೋ, ಏನೋ ಒಂದು ಪಿಲಾನ್ ಮಾಡ್ಬೋದಿತ್ತು. ನೀನು ಯಾಕಕ್ಕ ಮನೆ ಬಿಟ್ಬಿಟ್ಟು ಹೋಯ್ತಾ ಇದೆಯಾ? ಇದು ಸಾಧಿಸ್ಬೇಕಲ್ವೇನಕ್ಕ? ಅಯ್ಯೋ, ಇದು ಸಾಧಿಸ್ತಾನೆ ಇರೋದು ಕಣಮಿ. ನಾನು ಮಾಡಿರೋದಿದೆಲ್ಲ ಪಿಲಾನೇನೇನಿಯ. ಸುಮ್ಕಿರು. ಎಲ್ಲಿ ನಿಮ್ಮ ಅತ್ತೆ ಕಾಣ್ತಾನೆ ಇಲ್ಲ? ಏನೋ ಬೆಳಗ್ಗೆಯಿಂದ ಗೊಡ್ಬಿಡಿಯಾಗಿ ಆ ಕಡೆಯಿಂದ ಈ ಕಡೆ ಬಟ್ಟೆ ತುರಿಕ, ಈ ಕಡೆಯಿಂದ ಆ ಕಡೆ ಬಟ್ಟೆ ತುರಿಕ ಅಂತ ಏನೋ ರೆಡಿ ಆಯ್ತೈತೆ. ನಾನು ಯಾಕತೆ ಅಂತ ಕೇಳಿದ್ರೆ ಹೇಳ್ತೀನಿರು ಅಂತ ಹೇಳ್ತಿತ್ತು. ನಾನು ಸರಿ ಬಿಡತ್ತಾಗೆ ಅಂತ ಹೇಳ್ಬಿಟ್ಟು ಸುಮ್ಕಾದೆ. ಪದಕ, ನೀನೇನು ಊರು ಬಿಟ್ಬಿಟ್ಟು ಹೋಗ್ಬೇಡ ಪದಕ. ಅಯ್ಯೋ, ಮೊದ್ಲ ಬಡೆತದವನ್ನ ಬೇಕಾದ್ರೆ ಉಗಿದ್ ಕಳಿಸ್ಬಿಡೋಣ. ನಾನು ಕುಂತ್ಕೊಂಡು ಏನಾರ ಮಾಸ್ಟರ್ ಪಿಲಾನ್ ಮಾಡ್ತೀನಿ, ಆಮೇಕಿಂದ ನೋಡೋಣ. ಈಗ ಸುಮ್ಕೆ ನೀನು ಊರು ಬಿಟ್ಬಿಟ್ಟು ಮನೆ ಬಿಟ್ಬಿಟ್ಟೆಲ್ಲ ಹೋಗ್ಬೇಡ ಕಣಕ. ನೋಡಮ್ಮಿ, ನೀನು ಎಳೆ ನಿಂಬೆಕಾಯಿ, ನಿಂಗೇನು ಗೊತ್ತಾಗಕ್ಕಿಲ್ಲ.
ಆದ್ರೆ ನನಗೂ ನಿಮ್ಮ ಅತ್ತೆಗೂ ಎಲ್ಲನೂ ಇದೆಲ್ಲ ಅರ್ದು ಕುಡಿದ್ಬಿಟ್ಟಿದೀವಿ ನಾವು. ಏನು ಟೆನ್ಷನ್ ತಗೋಬೇಡ, ನಾವ್ ಏನ್ ಮಾಡಿದ್ರು ಅದಕ್ಕೆ ಒಂದ್ ಅರ್ಥ ಇರ್ತದೆ. ಏ ಜೇಮ, ಯಾವಾಗಿಂದ ಕಾಯ್ತಿರೋದು? ಇಷ್ಟು ಲೇಟಾಗೆ ಬರೋದು? ಅತ್ತೆ ಏನತ್ತೆ ಒಂದ್ ಮಾತು ಹೇಳಿಲ್ಲ, ಎಲ್ಗೋ ಹೊಂಟಿದಿಗಳತ್ತೆ? ಎಲ್ಗೂ ಇಲ್ಲ ಕಣವ, ನಾನು ಪದ್ದಿ ಹಿಂಗೇನೆ ಒಂದ್ ವಾರ ಫ್ರೀ ಬಸ್ ಹತ್ಕೊಂಡು ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊಂಟಿದೀವಿ. ಹೊದ್ದಕ್ಕ ನೀನು ಗಂಡನ ಮನೆ ಬಿಟ್ಟು ತೋರ್ ಮನೆಗೆ ಹೋಯ್ತಿಲ್ವಾ? ಆ ನಾನು ಯಾಕೆ ತೋರ್ ಮನೆಗೆ ಹೋಗ್ಲಿ? ತೋರ್ ಮನೆಗೆ ಹೋದ್ರೆ ನಂಗೇನು ಆರ್ತಿ ಬೆಳಗ್ತಾರ ಅಲ್ಲಿ? ನಾನು ಜಯಮ್ಮ ಒಂದ್ 3 ದಿನ ಅನ್ಕೋತಾ ಇದ್ವಿ, ಎಲ್ಲ ಒಂದ್ ವಾರ ಹೊಂಟೋಗ್ಬಿಡ್ಬೇಕು ನೆಮ್ಮದಿಗೆ ಟ್ರಿಪ್ಪು ಗಿಪ್ಪು. ಈ ಹೊರನಾಡು, ಶೃಂಗೇರಿ, ಹಳೆಬೀಡು, ಧರ್ಮಸ್ಥಳ, ಈ ಇನ್ನು ಹೋಗಲ್ಲಮ್ಮ ಯಾವ್ಯಾವು ಅವೆಲ್ಲ ಒಂದ್ ರೌಂಡ್ ಹೊಡ್ಕೊಬಿಟ್ಟು ಬರ್ಬೇಕು ಅಂತ 3 ದಿನದಿಂದ ಅನ್ಕೋತಾ ಇದ್ವಿ. ನಮ್ಮ ಅತ್ತೆನ ಒಂದ್ ಕತೆ ಕೇಳ್ದೆ, ಅತ್ತೆ ಹೋಯ್ತೀನಿ ಟ್ರಿಪ್ಗೆ ಅಂತ ಹೇಳಿ. ಮನೆ ಕ್ಯಾಮೆಗೆ ಮೇಲೆ ಬಿಟ್ಬಿಟ್ಟು ಒಯ್ತಾಳೆ ಇವಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ಲು ಕತೆಯ. ನಾನ್ ಬಂದ್ ಜಯಮ್ಮಂಗೆ ಹೇಳ್ದೆ, ಅದಕ್ಕೆ ಏನಾರ ಒಂದ್ ಕಿತ್ತಾಟ ಮಾಡ್ಕೊಂಡ್ರೆ ಹೆಂಗಿದ್ರು ನಾನು ಮುಂಚ್ಕೊಂಡು ತವ್ರ ಮನೆಗೆ ಹೋಯ್ತೀನಿ ಅಂತ ಹೇಳ್ಬೋದಲ್ಲ ಅಂತ ಬೇಕು ಅಂತಾನೆ ನಾನೇ ನನ್ನ ನಾದ್ನಿ ಗುರ್ಸೋ ತರ ಕ್ಯಾತೆ ತೆಗ್ದೆ. ನನ್ನ ನಾದ್ನಿನೂ ಸರಿಯಾಗಿ ಹುರ್ಕೊಂಡ್ಲು. ಸರಿಯಾಗಿ ಹುರ್ಕೊಂಡು ಹೆಂಗೋ ಕಿತ್ತಾಟ ಮಾಡೋ ತರ ನಾಟಕ ಮಾಡ್ಕೊಂಡು ಇವಾಗ ನೋಡು, ನಮ್ಮ ಅತ್ತೆನೂ ಕೇಳೋ ಅವಶ್ಯಕತೆ ಇಲ್ಲ, ನನ್ನ ಗಂಡನು ಕೇಳೋ ಅವಶ್ಯಕತೆ ಇಲ್ಲ, ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಇವಾಗ ನಾನು ಜಯಮ್ಮ ಒಂದ್ ವಾರ ಟ್ರಿಪ್ ಹೋಗ್ಬಿಟ್ಟು ಬರ್ತೀವಿ. ಅಯ್ಯೋ ಪುದ್ದಕ್ಕ, ಇದೆಲ್ಲ ನಿಮ್ ಪಿಲಾನೇ? ನನ್ನ ಪಿಲಾನ್ ಅಂತೇನಿಲ್ಲ, ನನ್ನ ನಾನು ಇಷ್ಟೊಂದು ಮಾನ ಮರುವದಿ ಕಳೀತಾರೆ ಜೋರಾಗಿ ಮಾತಾಡ್ತಾಳೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಆದ್ರೂ ನನಗೇನು ಬೇಜಾರಿಲ್ಲ, ಹೋದ್ರೆ ಹೋಗ್ಲಿ ಬುಡುಗಿಸ್ಕೊಂಡು. ನನಗೂ ಮನೆಗೆಲ್ಲ ಮಾಡಿ 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 ಸುಸ್ತಾಗೋಗ್ಬಿಟ್ಟಿದ್ದೀನಿ ನಾನಂತೂ. ಎಷ್ಟು ಅಂತ ಮಾಡಲಿ ನಾನಂತೂ ಕ್ಯಾಮೆಯ. ಇವ್ರು ಬೆಳಿಗ್ಗೆ ಸಂಜೆ ಗಂಟೆ ಇವ್ರು ಕ್ಯಾಮೆ ಮಾಡೋದೇನಿ ಆಯ್ತದೆ. ಸುಸ್ತಾಗ್ಬಿಟ್ಟಿದ್ದೀನಿ ಮಾಡಿ ಮಾಡಿ. ದಿನ ಬೆಳಿಗ್ಗೆ ಆದ್ರೆ ನನ್ನ ಮಗಳಿಗೆ ಅದು ಮಾಡಬೇಕು, ನನ್ನ ಮಗಳಿಗೆ ಬೂಸ್ಟ್ ಬೇಕು, ನನ್ನ ಮಗಳಿಗೆ ಅದು ಬೇಕು ಇದು ಬೇಕು, ಯಾರು ಮಾಡಿಕ್ತಾರೆ? ಅಯ್ಯೋ ಅದಕ್ಕೆ ಒಂದು ವಾರ ಬಿತ್ತು ಸಾಯ್ಲಿ ತಗ. ಒಂದು ವಾರ ಆದಷ್ಟೊತ್ತಿಗೆ ಅವ್ರಿಗೆ ಅವ್ರು ಆಯ್ತದೆ ಏನು ಮಾಡ್ತಿದ್ದೀನಿ ಅಂತ ಮುಚ್ಕೊಂಡು ಫೋನ್ ಹಾಕ್ತಾರೆ. ಅಲ್ಲಿ ಗಂಟ ನಾನು ಜಯಮ್ಮ ನೆಮ್ಮದಿಗೆ ಹೆಂಗೋ ದೇವಸ್ಥಾನ ತಿರ್ಕೊಂಡು ಓಡಾಡ್ಕೊಂಡ್ಬಿಟ್ಟು ಬರ್ತೀವಿ. ಮತ್ತೆ ಇನ್ನೇನು ಅನ್ಕಂಡೆ, ಎಲ್ಲ ತಲೆ ಉಪಯೋಗಿಸ್ಬೇಕು. ಯಾವಾಗ ಒಂದೇ ಥರ ಇರೋಕ್ಕಾಯ್ತದ? ನೀನು ಮನೆ ಕಡೆ ಹುಷಾರು, ನಿನ್ನ ಗಂಡ ಆಮೇಲೆ ಎಲ್ಲ ಇರೋ ಪರವೆಲ್ಲ ಮಾರ್ಗಿರ್ಬಿಟ್ಟನು. ಮನೆ ಕಡೆ ಹುಷಾರಾಗಿ ನೋಡ್ಕ, ಸರಿನಾ? ನಾನು ಪೊದ್ದಿ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ನೆಮ್ಮದಿಯಾಗಿ ಬರ್ತೀವಿ. ಹೆಂಗಿದ್ರು ನಿಮ್ಮ ಮಾಮಂಗೆ ಹೇಳಿದ್ರೆ ಕಳ್ಸಕ್ಕಿಲ್ಲ. ಅದಕ್ಕೆ ನಾನು ಏನೋ ಒಂದು ಹೇಳಿ ಬಂದಿದ್ದೀನಿ. ಹಾಯಪ್ಪನು ಹೆಂಗ ನನ್ನ ಹತ್ರ ಮಾತಾಡಲ್ವಲ್ಲ, ಈಗ ಮುನಿಸ್ಕೊಂಡವನಲ್ಲ, ಅವನು ಏನು ಕೇಳೋಕ್ಕಿಲ್ಲ, ಎಲ್ಲ ಸೊರೈತದೆ. ಸರಿ ಬಿಡು, ನಾನು ಹೋಯ್ತೀನಿ, ಹೋಗ್ಬಿಟ್ಟು ಬರ್ತೀನಿ. ನಿನ್ನ ಮನೆ ಕಡೆ ಹುಷಾರು. ಸರಿ ಅತ್ತೆ, ನೀವು ಮನೆ ಕಡೆ ಏನು ಟೆನ್ಷನ್ ಮಾಡ್ಕೋಬೇಡಿ, ಮನೆ ಕಡೆ ನಾನು ನೋಡ್ಕೊತೀನಿ. ಬಾರಿ ಜೇಮ ಟೀಮ್ ಆಯ್ತದೆ. ತಿರು ನನ್ನ ಗಂಡ ಇಲ್ಲಿಂದ ಬಂದ್ಬಿಟ್ರೆ ಆಮೇಕಿಂತ ಕಷ್ಟ. ಬಾಪದ್ದಿ ಅಂತ ಬಂದ್ಬಿಡ್ತಾನೆ. ತಿರುಗಿ ಹೋಗ್ಬೇಕಾಯ್ತದ ಮನೆಗೆ. ಸರ್ನ ಬಾ, ತುಂಬ್ಕೊಂಡಿದ್ದೆ ತಾನೆ ಒಂದು ವಾರಕ್ಕಾಗವಷ್ಟೇ ಅಲ್ಲ? ತುಂಬ್ಕೊಂಡಿದ್ದೀನಿ, 7 ಸೀರೆ ಮಡಿಕೊಂಡಿದ್ದೀನಿ. ನೋಡಿ ಹೊರಡಣ. ಈ ವಿಷಯನ ಯಾರಿಗೂ ಹೇಳ್ಬೇಡ. ಸರಿ ಅತ್ತೆ. ಅಯ್ಯೋ ರಾಮ, ನಾನೇನೋ ಅನ್ಕೊಂಡಿದ್ದೆ. ಬೋಲೆ ಖತರ್ನಾಕು ನಮ್ಮ ಅತ್ತೆನೂ ಪುದ್ದುವಕ್ಕ ಇಬ್ರು. ನಾನು ಅಯ್ಯೋ ಪಾಪ ಅಂತ ನಾನು ಅನ್ಕೊಂಡ್ರೆ ಹೋಗತ್ತಾಗೆ.